ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮಗಿಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಓಕೆ, ಈ ಸೆಪ್ಟೆಂಬರ್ ತಿಂಗಳು 2025ರಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ? ಗೋಚಾರ ಫಲ ಇದು ಯಾವುದು ಇಂಡಿವಿಜುವಲ್ ವ್ಯಕ್ತಿಯ ಭವಿಷ್ಯವಲ್ಲ. ಗೋಚಾರದಲ್ಲಿ ರಾಶಿಗಳಿಗೆ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಇದ್ದಾವೆ, ಯಾವ ಥರ ಫಲ ಕೊಡ್ತಾ ಇದ್ದಾವೆ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ. ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಫಸ್ಟು ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಎಲ್ಲಿದೆ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲನೆಯದಾಗಿ ಶನಿ ಭಗವಾನರು ಮೀನ ರಾಶಿಯಲ್ಲಿ ವಕ್ರವಾಗಿದ್ದಾರೆ ಮತ್ತು ಗುರು ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕುಂಭ ರಾಶಿಯಲ್ಲಿ ರಾಹು ಗ್ರಹ, ಸಿಂಹ ರಾಶಿಯಲ್ಲಿ ಕೇತು ಮತ್ತು ಶುಕ್ರ ಭಗವಾನರು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಸೆಪ್ಟೆಂಬರ್ 15ನೇ ತಾರೀಕಿಗೆ ಪ್ರಯಾಣ ಬೆಳೆಸಿದ್ದಾರೆ. ಹಾಗೆ ನೆಕ್ಸ್ಟ್ ಸೂರ್ಯ ಭಗವಾನರು ಸೆಪ್ಟೆಂಬರ್ 17ನೇ ತಾರೀಕಿನ ನಂತರ ಕನ್ಯಾ ರಾಶಿಗೆ, ಬುದ್ಧಿವಂತ ರಾಶಿಗೆ ಒಟ್ಟಿಗೆ ಬುಧ 15ನೇ ತಾರೀಕು ಕನ್ಯಾ ರಾಶಿ ಪ್ರವೇಶ ಮಾಡ್ತಿದ್ದಾರೆ. ಅದು ಸ್ವಂತ ಮನೆ ಬುಧನಿಗೆ. ಮತ್ತು ಅಗ್ರೆಸಿವ್ ಪ್ಲಾನೆಟ್ ಕುಜರು 13ನೇ ತಾರೀಕು ಸೆಪ್ಟೆಂಬರ್ 13ನೇ ತಾರೀಕು ತನ್ನ ಶತ್ರು ರಾಶಿಯಾಗಿರ್ತಕ್ಕಂಥ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಬಂದಿದೆ. ಇದು ಗ್ರಹಗಳ ಒಂದು ಚಲನೆ. ನೆಕ್ಸ್ಟ್ ಕುಂಭರಾಶಿಯವರಿಗೆ ಗುರು ನಿಮ್ಮ ಹಿಂದೆ ನಿಂತ್ಕೊಂಡು ನಿಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ನಿಮ್ಮ ವಾಕಲ್ಲಿ ಗುರುಗಳ ಅನುಗ್ರಹಣೆ ಇದೆ. ನಿಮ್ಮ ಆಲೋಚನೆಯಲ್ಲಿ ಗುರುಗಳ ಪ್ರೋತ್ಸಾಹ ಇದೆ. ಗುರುಗಳನ್ನು ಗಟ್ಟಿಯಾಗಿ ನಂಬಿ ಗುರು ಆರಾಧನೆ ಮಾಡ್ತಾ ನೀವು ಮುಂದುವರಿತಾ ಬಂದರೆ ಉಳಿದಿರತಕ್ಕಂಥ ಗ್ರಹಗಳು ಕೊಡ್ತಕ್ಕಂಥ ನೆಗೆಟಿವ್ ಫಲಗಳನ್ನು ಇದು ನಿವಾರಣೆ ಮಾಡುತ್ತೆ. ಯಾಕಂದರೆ 7ನೇ ಶನಿ ಕಾಟದ ಮಧ್ಯಭಾಗದಲ್ಲಿ ಇದ್ದೀರಿ ನೀವು, ಅಥವಾ ಕೊನೆ ಭಾಗ. ಶನಿ ಭಗವಾನರು ಧನಸ್ಥಾನದಲ್ಲಿದ್ದಾರೆ. ಶನಿ ಭಗವಾನರು ಧನಸ್ಥಾನದಲ್ಲಿ ಇದ್ದಾರೆ ಅಂದರೆ ಇಷ್ಟು ದಿವಸ ನೀವು ಕಷ್ಟಪಟ್ಟಿದ್ದಕ್ಕೆ ಈಗ ಸ್ವಲ್ಪ ಪ್ರತಿಫಲ ಕೊಡ್ತಾ ಇದ್ದಾರೆ. ಸ್ವಲ್ಪ ಮನಿ ನಿಮ್ಮ ಕೈಗೆ ಸೇರೋ ಥರ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ರಾಶಿಗೆ 12ನೇ ಮನೆಯಲ್ಲಿ ಇರ್ತಕ್ಕಂಥ ರಾಹು ಕೂಡ ಏನು ಕಮ್ಮಿ ಇಲ್ಲ. ದುಡ್ಡು ಬಂತಾ ಹೋಯ್ತು ನಿಂತ್ಕೊಳ್ತಾ ಇಲ್ಲ. ಲಕ್ಷ್ಮಿಯನ್ನು ಒಲಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ನೀವು ಮುಖ್ಯವಾಗಿ ನೀವು ಕನಕದಾರ ಸ್ತೋತ್ರವನ್ನು ಓದಬೇಕು. ಈ ಶ್ರೀ ಸೂಕ್ತವನ್ನು ಓದಬೇಕು. ಪ್ರತಿನಿತ್ಯ ಬಿಡದೆ ಬೆಳಗ್ಗೆ ಸಂಜೆ ಕನಕದಾರ ಸ್ತೋತ್ರವನ್ನು ಓದ್ತಾ ಬನ್ನಿ. ಹೆಂಗೋ ನಿಮಗೆ ಈ ಶುಕ್ರವಾರ ದಿವಸ ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತೀರಿ, ಯಾವತ್ತು ಕನಕದಾರ ಸ್ತೋತ್ರವನ್ನು 11 ಬಾರಿ ಓದ್ಕೊಳ್ತಾ ಬನ್ನಿ, ಅನುಕೂಲ ಆಗುತ್ತೆ. ಮತ್ತು ಹಾಗೆ 7ನೇ ಮನೆಯಲ್ಲಿ ಈ ಸತಿ ಸ್ವಲ್ಪ ಕಂಟಕ ಇದೆ. ಏನಂದರೆ ಸಾಮಾಜಿಕ ಸಂಬಂಧಗಳನ್ನು ಹಾಳು ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ಕುಟುಂಬ, ಸುತ್ತಮುತ್ತಲ ಆಫೀಸು, ಎನ್ವಿರಾನ್ಮೆಂಟು ಅಲ್ಲಿ ಕೇತು ಇರೋದ್ರಿಂದ ವಿಘ್ನಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ವರ್ಕಿಂಗ್ ಎನ್ವಿರಾನ್ಮೆಂಟ್ನಲ್ಲಿ ಅಪವಾದಗಳು ಬರ್ತಾ ಇರುತ್ತೆ. ನಿಮ್ಮ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇರುತ್ತೆ. ಶುಕ್ರ ಭಗವಾನರು ಕೂಡ 7ನೇ ಮನೆಯಲ್ಲಿದ್ದಾರೆ. ಇಲ್ಲಿ ಕುಟುಂಬದಲ್ಲಿ ಕೂಡಲು ಕೇತು ಮತ್ತು ಶುಕ್ರರ ಪ್ರಭಾವದಿಂದ ಏನಾದರೂ ಒಂದು ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಮಾತು ಬರ್ತಕ್ಕಂಥದ್ದು. ಇದರಿಂದ ನೀವು ನಿವಾರಣೆ ಆಗಬೇಕು ಅಂದರೆ ಏನು ಮಾಡಬೇಕಂದ್ರೆ ಅರ್ಧನಾರೀಶ್ವರನ ಸ್ತೋತ್ರವನ್ನು ಮುಂಚಿತವಾಗಿ ಓದ್ಕೊಳ್ತಾ ಬನ್ನಿ. ಅರ್ಧನಾರೀಶ್ವರನ ಸ್ತೋತ್ರವನ್ನು ಓದ್ಕೊಳ್ಳಿ. ಅಷ್ಟಮದಲ್ಲಿ ಉದಾದಿತ್ಯ ಯೋಗ ಇರೋದ್ರಿಂದ ಏನಾದರೂ ಸಡನ್ನಾಗಿ ದುಡ್ಡು ಬಂದು ಹಾಗೆ ಖರ್ಚಾಗಿ ಬಿಡ್ತಕ್ಕಂಥದ್ದು ಅನಿರೀಕ್ಷಿತ ಘಟನೆಗಳು ನಡ್ತಕ್ಕಂಥ ತಿಂಗಳುಗಳು. ಈ ತಿಂಗಳು ನಿಮಗೆ ಒಂದು ಕಡೆ ಶನಿ ಭಗವಾನರು ಧನಸ್ಥಾನದಲ್ಲಿ, ವ್ಯಯಸ್ಥಾನದಲ್ಲಿ ರಾಹು ಭಗವಾನರು, ಅಷ್ಟಮದಲ್ಲಿ ಉದಾತಿ ಯೋಗ, ಸಂಗಾತಿ ಸ್ಥಾನದಲ್ಲಿ ಕೇತು ಮತ್ತು ಶುಕ್ರ ಭಗವಾನರು. ಇವು ಎಲ್ಲದರ ಮಧ್ಯೆ ಗೊಂದಲಗಳ ಮಧ್ಯೆ ನಿಮ್ಮನ್ನು ಕಾಪಾಡುತ್ತಾ ಇರುವ ಗುರು ಭಗವಾನರು ಒಬ್ಬರೇ. ಆದ್ದರಿಂದ ಗುರು ಭಗವಾನರನ್ನು ನೀವು ತುಂಬ ಹೃದಯದಿಂದ ಭಕ್ತಿಯಿಂದ ಆರಾಧನೆ ಮಾಡಿದರೆ ಈ ಗ್ರಹ ಫಲಗಳು ಕೊಡ್ತಕ್ಕಂಥ ನೆಗೆಟಿವ್ ಫಲಗಳನ್ನು ನಿವಾರಣೆ ಮಾಡ್ತಾರೆ. ಯಾಕಂದರೆ ನಿಮಗೆ ಭಾಗ್ಯಸ್ಥಾನದಲ್ಲಿ ಕುಜರ ಬೇರೆ ಇದ್ದಾರೆ. 9ನೇ ಮನೆಯಲ್ಲಿ ಕುಜ ಇದ್ದಾರೆ. ಅಂದರೆ ಇವರು ಮತ್ತೊಂದು ಭಾಗ್ಯೋದಯಕ್ಕೆ ಅಡಚಣೆಗಳು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಕ್ರಯ ವಿಕ್ರಯಗಳನ್ನು ಲೇಟ್ ಮಾಡ್ತಕ್ಕಂಥದ್ದು. 9ನೇ ಮನೆಯಲ್ಲಿ ಪಾಪಗ್ರಹ ಇದ್ದರೆ ಏನಾದರೂ ತಂದೆ ಮತ್ತು ಮಗನಲ್ಲಿ ವೈಮನಸ್ಸು ಬರ್ತಕ್ಕಂಥದ್ದು, ಮಾತು ಬೆಳೆಯುವುದು, ಈ ಥರ ಎಲ್ಲ ಘಟನೆಗಳಿಗೆ ಸಂಯಮದಿಂದ ಇರಿ. ಏನು ತೊಂದರೆ ಆಗೋದಿಲ್ಲ, ಕೆಡುಕಾಗಲ್ಲ. ಗುರು ಭಗವಾನರ ಆಶೀರ್ವಾದ ಇದೆ. ನಾನು ಹೇಳಿದ ಪರಿಹಾರಗಳನ್ನು ಮಾಡಿಕೊಳ್ಳಿ. ಮತ್ತು ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಕ್ಕಂಥ ಹಂತಕ್ಕೆ ಅಂದರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ಸೆಪ್ಟೆಂಬರ್ ಮಾಸದಲ್ಲಿ ಯಾವ ರೀತಿ ಇದೆ, ಈ ಕುಂಭರಾಶಿಗೆ ಯಾವ ಮನೆಯಲ್ಲಿ ಯಾವ ಗ್ರಹಗಳು ಇದ್ದಾವೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮೊದಲನೆಯಾಗಿ
ಎಲ್ಲರೂ ಕೇಳ್ತಾ ಇರ್ತಾರೆ, ಹಣದ ವಿಚಾರವಾಗಿ ಜಾಸ್ತಿ ಕೇಳ್ತಾ ಇರ್ತಾರೆ. ನಮಗೆ ಆರ್ಥಿಕ ಸಮಸ್ಯೆಗಳಿದೆ, ದುಡ್ಡು ಯಾವ ಥರ ಬರಬೇಕು, ಲಕ್ಷ್ಮಿನ ಯಾವ ಥರ ಉಳಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಎಲ್ಲ ಕೇಳ್ತಾ ಇರ್ತಾರೆ. ಅದರ ಸಲುವಾಗಿ ನಾನು ಕೆಲವು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಈ ತಿಂಗಳು 18ನೇ ತಾರೀಕು ಗುರುಪುಷ್ಯಮಿ ಇದೆ. ಗುರುಪುಷ್ಯಮಿ ಯೋಗ ಅಂದರೆ ಏನಂದರೆ ಗುರುವಾರದ ದಿನ ಪುಷ್ಯಮಿ ನಕ್ಷತ್ರ ಬಂದರೆ ಅದನ್ನು ಗುರುಪುಷ್ಯಮಿ ಯೋಗ ಅಂತ ಕೂಡ ಕರೀತಾರೆ. ಅವತ್ತು ಸಾಕಷ್ಟು ಜನ ಬಂಗಾರವನ್ನು ಪರ್ಚೇಸ್ ಮಾಡ್ತಾರೆ, ತುಂಬ ಅದೃಷ್ಟ ಬರುತ್ತೆ ಅಂತ. ಆಗಸ್ಟಲ್ಲಿ 21ನೇ ತಾರೀಕು ಇದ್ದರೆ ಸೆಪ್ಟೆಂಬರಲ್ಲಿ 18ನೇ ತಾರೀಕಿನಲ್ಲಿ ಯೋಗ ಇದೆ. ತುಂಬ ಅದೃಷ್ಟಶಾಲಿ ಈ ಥರ ಕಾಂಬಿನೇಷನ್ ಬರೋದು ವೆರಿ ರೇರ್. ಬ್ಯಾಕ್ ಟು ಬ್ಯಾಕ್ ಮನಸ್ಸಲ್ಲಿ ಬರೋದ್ರಿಂದ ಈ ಗುರುಪುಷ್ಯಮಿ ಯೋಗ ಇರ್ತಕ್ಕಂಥ ದಿನ ನೀವು ಇದು ಕೇಳಿರಬಹುದು. ಶಂಖಪುಷ್ಪ ಅಥವಾ ಪುಷ್ಪಿ ಅಂತ, ಶಂಖಪುಷ್ಪಗಳು ಅಂತ ನಾವು ಜನರಲ್ ಆಗಿ ಕರಿತೀವಿ. ಈ ಗಿಡದ ಬೇರನ್ನು ತಗೊಂಡು ಒಂದು ಶುಕ್ರವಾರದ ದಿನ ಕನಕದಾರ ಸ್ತೋತ್ರ ಅಥವಾ ಶ್ರೀ ಸೂಕ್ತದಲ್ಲಿ 16 ಸತಿ ಅದಕ್ಕೆ ಪೂಜೆಯನ್ನು ಮಾಡಿ ನೀವು ಎಲ್ಲಿ ಕ್ಯಾಶ್ನ ಇಡ್ತೀರೋ ಕ್ಯಾಶ್ ಬಾಕ್ಸಲ್ಲಿ ನೀವು ಇಟ್ಕೊಂಡಿದ್ರೆ ಹಣದ ಉತ್ಪತ್ತಿ ಆಗುತ್ತೆ, ಹಣ ಅಭಿವೃದ್ಧಿ ಆಗುತ್ತೆ. ಹಾಗೆ ಮತ್ತೊಂದು ಉಪಾಯ ಏನಂದರೆ, ಒಂದು ಅರಿಶಿಣದ ಕೊಂಬನ್ನು ಶುಕ್ರವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಒಂದು ಅರಿಶಿಣದ ಕೊಂಬನ್ನು ತಗೊಂಡು ಅದನ್ನು ಶ್ರೀ ಸೂಕ್ತ ಅಥವಾ ಕನಕದಾರ ಸ್ತೋತ್ರವನ್ನು 16 ಸತಿ ಪಠಣೆ ಮಾಡಿ ಹೆಣ್ಣು ಮಕ್ಕಳು ತಮ್ಮ ಪರ್ಸಲ್ಲಿ ಇಟ್ಕೊಂಡ್ರೆ, ತಮ್ಮ ಕ್ಯಾಶ್ ಇಟ್ಕೊಳ್ತಕ್ಕಂಥ ಪರ್ಸಲ್ಲಿ ಇಟ್ಕೊಂಡು ಓಡಾಡಿದರೆ ನಿಮಗೆ ನಿರಂತರವಾಗಿ ಹಣ ಬರ್ತಾ ಇರುತ್ತೆ ಅಂತ ಹೇಳ್ತಾ, ಮತ್ತು ಮುಖ್ಯವಾಗಿ ನಾವು ಹಣವನ್ನು ಉಳಿಸ್ಕೋಬೇಕು ಅಂದರೆ ಮೊದಲು ನಾವು ಒಬ್ಬರ ಹತ್ರ ಸ್ನೇಹ ಮಾಡಬೇಕು ಅಂದರೆ ಅವರ ಹತ್ರ ಪ್ರೀತಿ ಗಳಿಸಬೇಕು. ಅದು ಪ್ರಾಣಿ ಆಗಲಿ, ಪಶು ಪಕ್ಷಿ, ಯಾವುದೇ ವಸ್ತುಗಳನ್ನು ನಾವು ಪ್ರೀತಿಸಿದರೆ ಅದು ನಮಗೆ ಒಲಿತಾ ಇರ್ತವೆ. ಎಷ್ಟೋ ಜನ ಹಣವನ್ನು ಪ್ರೀತಿಸೋದೇ ಇಲ್ಲ. ತಾಯಿಗೆ ಹೇಳಿರ್ತಾರೆ, ತಾಯಿ ಅಂದರೆ ನನಗೆ ತುಂಬ ಇಷ್ಟ, ನಮ್ಮ ತಾಯಿ ಮೇಲೆ ನನಗೆ ಪ್ರೀತಿ ಜಾಸ್ತಿ, ತಂಗಿ ಮೇಲೆ ಪ್ರೀತಿ ಜಾಸ್ತಿ, ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ, ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ, ಗಂಡನ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರೆ. ಯಾರಾದ್ರೂ ಐ ಲವ್ ಯು ಮನಿ ಅಂತ ಯಾರಾದರೂ ಹೇಳಿದ್ದೀರಾ? ಇಲ್ಲ. ಏನಂದರೆ ತಥಾಸ್ತು ದೇವತೆಗಳು ಅಂತ ಇದ್ದಾರೆ, ಅವರು ಅಶ್ವಿನಿ ದೇವತೆಗಳು. ಏನು ಹೇಳ್ತಾ ಇರ್ತೇವೋ ಪದೇ ಪದೇ ಅವರು ತಥಾಸ್ತು ಅಂತ ಇರ್ತಾರೆ. ಅದಕ್ಕೆ ಮನೆಗಳಲ್ಲಿ ಏನಾದರೂ ನಾವು ಕೆಟ್ಟ ಮಾತಾಡಿದರೆ ಬೈತಾ ಇರ್ತಾರೆ. ಬೇರೆ ತಥಾಸ್ತು ದೇವತೆಗಳು ಇರ್ತಾರೆ, ಬಿಡ್ತಾರೆ, ಅದರ ಮಾತಾಡಬಾರ್ದು ಅಂತ. ಅದಕ್ಕೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡೋದು. ರಾತ್ರಿ ಮಲಗೋಕ್ಕೂ ಮೊದಲು ಒಂದಷ್ಟು ದುಡ್ಡು ತೊಗೊಳ್ಳಿ. 1000-2000 ಎಷ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಹಣವನ್ನು ತಗೊಂಡು 1 ಸತಿ 2 ಸತಿ 3 ಸತಿ ಕೌಂಟ್ ಮಾಡಿ ಅದನ್ನು ನಿಮಗೆ 1 ಲಕ್ಷ ಅಂತನೋ 2 ಲಕ್ಷ ಅಂತನೋ 1 ಕೋಟಿ ಅಂತನೋ ಭಾವನೆ ಮಾಡಿ, ಐ ಲವ್ ಯು ಮನಿ, ನಾನು ಹಣವನ್ನು ಪ್ರೀತಿಸುತ್ತೇನೆ, ಐ ಲವ್ ಯು ಮನಿ, ಐ ಲವ್ ಯು ಮನಿ, ಐ ಲವ್ಸ್ ಮೀ, ಹಣ ನನ್ನನ್ನು ಪ್ರೀತಿಸುತ್ತೆ, ಹಣ ನನಗೆ ಒಳ್ಳೆ ಫ್ರೆಂಡ್, ಹಣ ಯಾವಾಗಲೂ ನನ್ನ ಹತ್ರ ನಿರಂತರವಾಗಿರುತ್ತೆ. ನಾನು ಒಂದು ವೇಳೆ ಏನಾದರೂ 1 ರೂಪಾಯಿ ಖರ್ಚು ಮಾಡಿದರೆ 1000 ರೂಪಾಯಿಯಾಗಿ ನನ್ನ ಹತ್ರ ವಾಪಸ್ ಬರುತ್ತೆ. ಹಣ ಯಾವಾಗಲೂ ನಿರಂತರವಾಗಿ ನನ್ನ ಹತ್ರ ಇರುತ್ತೆ. ಯಾಕಂದರೆ ಹಣ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥ ವಸ್ತು ಆಗಿರೋದ್ರಿಂದ, ನನ್ನ ಜೀವನಕ್ಕೆ ಬೇಕಾಗಿರುವ ವಸ್ತು ಆಗಿರೋದ್ರಿಂದ ನಿರಂತರವಾಗಿ ಶ್ರದ್ಧಾ ಭಕ್ತಿಗಳಿಂದ ನಾನು ಹಣವನ್ನು ಆರಾಧನೆ ಮಾಡ್ತೀನಿ. ಹಣ ನನಗೆ ನಿರಂತರವಾಗಿ ನನ್ನ ಹತ್ರ ಬರುತ್ತೆ ಅಂತ ಹೇಳ್ಕೊಂಡು ನೀವು ಮಲ್ಕೊಂಡ್ರಿ, ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗಿ ಪ್ರತಿದಿನ ಈ ಪ್ರಾಕ್ಟೀಸ್ ಮಾಡೋದ್ರಿಂದ ಬರ್ತಾ ದಿನಗಳಲ್ಲಿ ನಿಮಗೆ ತಥಾಸ್ತು ದೇವತೆಗಳಿಂದ ನಿಮಗೆ ಹಣದ ಸೌಕರ್ಯಗಳು ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಬರುತ್ತೆ ಅಂತ ಹೇಳ್ತಾ, ಈ ರಾಶಿ ಸೆಪ್ಟೆಂಬರ್ ತಿಂಗಳ ಮುಖ್ಯವಾದ ನಿಮ್ಮ ರಾಶಿ ಭವಿಷ್ಯವನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಅಂದರೆ ಧನ್ಯವಾದ. ಬರೋ ತಿಂಗಳು ಅಂದರೆ ಈ ಕುಂಭರಾಶಿಯ ಈ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದರೆ ಈ ವಿಡಿಯೋನ ಎಲ್ಲರೂ ಇಷ್ಟಪಟ್ಟು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕುಂಭರಾಶಿಯವರು ಯಾರೆಲ್ಲ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಮತ್ತು ಸ್ಕಿಪ್ ಮಾಡಿದ್ರೆ ವಿಷಯ ಪೂರ್ತಿ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ನನ್ನ ವಿಡಿಯೋಗೆ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ನೀವು ತಕ್ಷಣ ನೋಡ್ಬೋದು. ನೋಡೋದಲ್ಲ, ಸೆಪ್ಟೆಂಬರ್ ರಾಶಿ ಭವಿಷ್ಯವನ್ನು ಯಾವ ಮನೆಗಳಲ್ಲಿ ಯಾವ ಗ್ರಹಗಳು ಸ್ಥಿರವಾಗಿದ್ದಾರೆ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಕುಂಭರಾಶಿಯವರಿಗೆ ಯಾವೆಲ್ಲ ಫಲ ಇದೆ, ಸಾಡೆ ಸಾತಿಯ ಕೊನೆ ಹಂತದಲ್ಲಿರುವ ಈ ಕುಂಭರಾಶಿಯವರಿಗೆ ಯಾವೆಲ್ಲ ಫಲಗಳು ಇದೆ ದೊರಕುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ವಿವರವಾಗಿ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಷಯ ಅಂದರೆ ಮುಂದಿನ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.